ಈಗ ಅವಿಶ್ವಾಸ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಅದರಿಂದ ಇದೊಂದು ಪ್ರಚಾರ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಉಮಾಪತಿಯವರು ಆರೋಪ ಮಾಡಿದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು, ನಮ್ಮ ಶ್ರೀಧರ್ ಗೌಡರು, ನಮ್ಮ ಕಾರ್ಯದರ್ಶಿ ಗಂಗಾಧರ್ ಅವರು ಏನೇನು ಅಲಿಗೇಷನ್ ಮಾಡಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಅವರು ಮಾಡಿರೋದು ನನ್ನ ಅನಿಸಿಕೆ ಪ್ರಕಾರ ಅವರು ಸಂಘದ ಗೌರವಾನ್ವಿತ ನಿರ್ದೇಶಕರಾಗಿ ಈ ಥರ ಮಾಡಬಾರ್ದಿತ್ತು. ಇಲ್ಲಿ ಸಂಘದ ಬೈಲಾ ನಿಯಮಗಳಿದೆ. ಏನೇ ವಿಚಾರ ಇದ್ದರೂ ಕಾರ್ಯಕಾರಿ ಸಮಿತಿಲಿ ಬಂದು ಚರ್ಚೆ ಮಾಡಿ ಅದಕ್ಕೆ ತಪ್ಪಿದರೆ ಅದನ್ನು ಬಗೆಹರಿಸುವಂಥ ತೀರ್ಮಾನ ಮಾಡ್ಬೋದಿತ್ತು. ಆದರೆ ಸಂಘದ ಘನತೆ ಗೌರವಕ್ಕೆ ಒಂದು 4 ಜನ ಕರ್ಕೊಬಂದ್ಬಿಟ್ಟು ಈ ಥರ ಬೇಸ್ಲೆಸ್ ಅಲಿಗೇಷನು, ಯಾವುದಕ್ಕೂ ಅವರು ಹೇಳಿರೋದು ಯಾವುದಕ್ಕೂ ಒಂದಕ್ಕೂ ಯಾವ ದಾಖಲಾತಿಗಳಿಲ್ಲ. ಈಗೆಲ್ಲ ಉತ್ತರ ಕೊಟ್ಟಿದ್ದಾರೆ, ದಾಖಲಾತಿ ಸಮೇತ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ. ಅವ್ರೇನೇನು ಅಲಿಗೇಷನ್ ಮಾಡಿದ್ದಾರೆ ಅದಕ್ಕೆಲ್ಲ ದಾಖಲಾತಿ ಸಮೇತ ಉತ್ತರ ಕೊಟ್ಟಿದ್ದಾರೆ. ಅದು ಅವರು ಮಾಡಿರೋದು ಅವರು ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ ಅಂತ ನನಗನ್ನಿಸ್ತಿದೆ. ಈಗ ಎಲೆಕ್ಷನ್ ಇನ್ನೊಂದು 6 ತಿಂಗಳಲ್ಲಿ ಎಲೆಕ್ಷನ್ ಬರ್ತಿದೆ. ಈಗ ಅವಿಶ್ವಾಸ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಅದರಿಂದ ಇದೊಂದು ಪ್ರಚಾರ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಇಲ್ಲ, ಅದು ಈಗ ಆಲ್ರೆಡಿ ಹೇಳಿದ್ರಲ್ವಾ. ಅಲ್ಲ, ನಾನು ಕೇಳಿದೆ. ಅಲ್ಲ, ನಾನು ನೋಡಿ, ನಾನು ಕೇಳಿದೆ. ನಾನು ಇಲ್ಲೆಲ್ಲ ನಮ್ಮ ಎಂಪ್ಲಾಯ್ಸ್ ಏನಾರ ಬರ್ಸ್ಕೊಬಿಟ್ರ ಅಂದ್ಬಿಟ್ಟು ಎಸ್ಟೇಟ್ ಆಫೀಸರ್ನ ಕೇಳಿದೆ, ನೀವೇನ ಬರ್ಸ್ಕೊಬಿಟ್ಟಿದ್ದಾರೆ ಸಂಘ ಹೆಸರಲ್ಲಿ ಇಲ್ವಲ್ಲ ಅಂತ. ಇಲ್ಲ, ಆ ಥರ ಯಾವುದೂ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಸಂಘಕ್ಕೆ ಯಾವುದು ಆ ಥರ 3 ಕೋಟಿ ಆಸ್ತಿನ ಸಂಘಕ್ಕೆ ಕೊಟ್ಟಿರೋದು ಯಾವುದು ದಾಖಲಾತಿ ಇಲ್ಲ ಇವತ್ತವರೆಗೂ. ಸರ್, ಈಗ ಒಂದು ಸೀಟ್ಗೆ 20 ಲಕ್ಷ ಲಂಚ ಕೊಡ್ತಾರೆ, ಮತ್ತೆ ಅದು ಕೊಡ್ತಾರೆ, ಅದಕ್ಕೆ ಆರೋಪದ ಮೇಲೆ ಹೇಳಿ ಯಾವ ಆರೋಪ ಅದೆಲ್ಲ ಯಾವುದೇ ಸೀಟ್ಗೂ 1 ರೂಪಾಯಿ ತಗೊಂಡಿಲ್ಲ, ಯಾವ ದಾಖಲಾತಿನೂ ಕೊಟ್ಟಿಲ್ಲ. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಕಾರ್ಯಕಾರಿ ಸಮಿತಿ ತೀರ್ಮಾನಗಳು ಮಾಡ್ಬೇಕಾಯ್ತದ. ಅವರು ಅಲ್ಲಿ ಏನು ಇಲ್ಲಿ ಅವ್ರೇನಾರ ಆ ಥರ ಅಲಿಗೇಷನ್ ಇದ್ರೆ ಕೊಡ್ಬೋದಿತ್ತು, ದಾಖಲಾತಿ ಕೊಡ್ಬೋದಿತ್ತು. ಅಧ್ಯಕ್ಷರು ಇದ್ರು ಸಂಘದಲ್ಲಿ, ಅವ್ರು ಬಂದು ಹಿಂಗೆ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದಿತ್ತು. ಆದರೆ ಇಲ್ಲಿ ಅವರು ಪ್ರಚಾರ ಪಡ್ಕೊಳ್ಳೋಕ್ಕೋಸ್ಕರ ಇಡೀ ಸಂಘದ ಗೌರವನ. ಆಮೇಲೆ ಒಂದು ವಿಚಾರ, BITಗೆ ನಾನು ನಮ್ಮ ಚಿಕ್ಕಪ್ಪನ ಮಗಳನ್ನ ಸೇರ್ಸಕ್ಕೆ ಕೇಳಿದೆ, ಸೇರ್ಕೊ ಅಂತ ಹೇಳಿದೆ. ಆದರೆ ಅವರು ನನಗೆ ಈ ಕಾಲೇಜ್ ಚೆನ್ನಾಗಿಲ್ಲ ಅನ್ನೋದು ಯಾವನೇ ಒಬ್ಬ ಗೌರವಾನ್ವಿತ ನಮ್ಮ ಸಮುದಾಯದ ನಿರ್ದೇಶಕರಾಗಿ ಈ ಥರ ಹೇಳೋದು. ಸಂಘ ಕಾಲೇಜಿನ ಘನತೆ ಏನಾಗಬೇಕು, ಉದ್ಯೋಗದ ಯೋಚನೆ ಈಗ ಮಾನ ಮರ್ಯಾದೆ ತೆಗೆದಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಈಗ ತುರ್ತಾಗಿ ನೀವು ರಘುಗೌಡ್ರ ಬಗ್ಗೆ ಇರ್ಬೋದು, ಉಮಾಪತಿ ಬಗ್ಗೆ, ಕೋನಪ್ಪ ರೆಡ್ಡಿ ಅಲ್ಲಿ ಸಸ್ಪೆಂಡ್ ಆಗಿದ್ದಾರೆ, ಅವ್ರಿಬ್ಬರ ಬಗ್ಗೆ ಏನ್ ಮಾಡ್ತೀರಾ? ಇಸಿ ಕರೆದಿ ಅಲ್ಲಲ್ಲ, ಇಸಿ ಅಲ್ಲ, ತುರ್ತಾಗಿ ಹೇಳಿ. ಅಷ್ಟೊಂದು ಸಾಮಾಜಿಕ ಬಾಲಣ್ಣ ಮಾತಾಡ್ತಾರೆ ಇಲ್ಲೇ. ಆಮೇಲೆ ಕೋನಪ್ಪ ರೆಡ್ಡಿ ಅವರು ಬಂದು ಇಲ್ಲಿ ಅವ್ನು ಯಾವನೋ ಒಬ್ಬ ಡೈರೆಕ್ಟ್ರು ಇಸಿಲಿ ಕೇಳ್ತಿದ್ದಾನ 39 ಕೋಟಿ ಅವ್ರ ಅಪ್ಪನ ಮನೆಯಿಂದ ತಂದಿದ್ದಾನ ಅಂತ ಅಂದ್ಬಿಟ್ಟು, ನಾನೇ ಆ ಡೈರೆಕ್ಟ್ರು ಕೇಳಿದ್ದು, ಈಸಿಲ್ ಕೇಳಿದೆ ಅವ್ರ ಅಪ್ಪನ ಮನೆಯಿಂದ ತಂದಿಲ್ಲ ಅಂತ. ಈಗ ನಾನು ತಂದಿದ್ದೀನಿ 39 ಕೋಟಿಯ ಪ್ಲಸ್ 2 ಕೋಟಿ 40 ಕೋಟಿ 41 ಕೋಟಿ ನಾನು ಇನ್ಕಮ್ ಟ್ಯಾಕ್ಸಿಂದ ತಂದುಬಿಟ್ಟಿದ್ದೀನಿ. ಇನ್ಕಮ್ ಟ್ಯಾಕ್ಸಿಂದ ಯಾರು ಫ್ರೀಯಾಗಿ ಸಂಘಕ್ಕೆ ಬಿಟ್ಟಿಯಾಗಿ ಯಾರು ಕೊಟ್ಬಿಡಿಲ್ಲ. ಇಲ್ಲಿ ಏನಾಗಿದೆ ಅಂದರೆ 2010-11ರಿಂದ 15-16ವರೆಗೆ ಅಸೆಸ್ಮೆಂಟ್ ಆಗಿದೆ. ಅಸೆಸ್ಮೆಂಟಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ರು. ಅದ್ರ ಪ್ರಕಾರ 2016-17ರಲ್ಲಿ ಹಿಂದಿನ ಕಮಿಟಿ ಇದ್ದಾಗ ಅಪೀಲ್ ಹೋಗಿದ್ದಾರೆ. ಅಪೀಲ್ ಹೋಗ್ಬೇಕು ಅಂತಂದರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಆ ಡೆಪಾಸಿಟ್ ಕಟ್ಟಬೇಕು ಅಂತ. ಡೆಪಾಸಿಟು 6,59,20,000 ರೂಪಾಯಿ ಡೆಪಾಸಿಟ್ ಕಟ್ಟಿ ಅಪೀಲ್ ಹೋಗಿದ್ದಾರೆ 2016-17-18ರಲ್ಲಿ. ಏನು 10ರಿಂದ 15 ಅಪೀಲ್ ಹೋಗಿರೋ ಅಮೌಂಟನ್ನ ಅಪೀಲ್ ಹೋಗಿದ್ದಾರೆ. ಅವರು ಅಪೀಲ್ ಹೋಗಿದ್ದಾರೆ, ಕೇಸು ನಡೀತಿತ್ತು. ಅಡ್ಮಿನಿಸ್ಟ್ರೇಟಿವ್ ಇದ್ದಾಗ ನಾವೇನು ನೇಮಿಸಿದ್ವಿ ಚಾರ್ಟೆಡ್ ಅಕೌಂಟೆಂಟು, ಅವ್ರಿಗೂ ಕೂಡ ದುಡ್ಡು ಕೊಟ್ಟು ಅಪೀಲ್ ಹೋಗಿದ್ದಾರೆ. ಆಯಿತಾ? ಅಪೀಲ್ ಹೋಗಿ 2020ರಲ್ಲಿ ಏನು ಎನ್ಕ್ವೈರಿ ಅಡ್ಮಿನಿಸ್ಟ್ರೇಟಿವ್ ಇದ್ದಾಗಲೂ ವಿಚಾರಣೆ ಬಂದು, ಅದು ವಿಚಾರಣೆಗೆ ಹಾಜರಾಗಿ ನಮ್ಮ ಏನು ಸಂಘದ ಏನಿತ್ತು ಅವತ್ತು ಅಡ್ಮಿನಿಸ್ಟ್ರೇಟಿವ್ ಇದ್ರು. ಅದಾದಮೇಲೆ ನಾವು ಬಂದಾದಮೇಲೆ ಎಲ್ಲ ದಾಖಲಾತಿಗಳನ್ನು ಒದಗಿಸಿ ಅದು ಸಂಘದ ಪರ ಕೇಸ್ ಆಗಿದೆ. ಸಂಘದ ಪರ ಕೇಸ್ ಆಗಿರೋದು ನಮ್ಮದು ಅಮೌಂಟು ಮತ್ತು ನಮಗೆ ರೀಫಂಡ್ ಬರಬೇಕಿತ್ತು TDS ಅಮೌಂಟು, ಅದು ರೀಫಂಡ್ ಆಗಿದೆ. ಅದು ಯಾರು ಒಬ್ಬರು ಇಂದ ನಾವು ಹೋಗಿ
ತಂದಿರೋದು ಅಂತಲ್ಲ ಇದು. ಇಲ್ಲಿ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಏನ್ ತೀರ್ಮಾನ ತಗೊಂಡಿದೀವಿ, ಏನ್ ಡಾಕ್ಯುಮೆಂಟ್ ಕೊಟ್ಟಿದೀವಿ, ಅದ್ರ ಪ್ರಕಾರ ಅದು ವಾಪಸ್ ಬಂದಿದೆ. ನಾನ್ ತಂದ್ಬಿಟ್ಟೆ ನೀವು ನೋಡಿದ್ರಲ್ಲ ನಾನು ಮಾತಾಡ್ತಿದ್ದು. ಯಾವ ಡೈರೆಕ್ಟರ್ಗೆ TDS ಅಂದ್ರೆ ಏನು ಗೊತ್ತಿಲ್ಲ, ಒಬ್ಬ ಕಾಮನ್ ಸೆನ್ಸ್ ಇರೋರು ಮಾತಾಡಬೇಕು. ಇಲ್ಲಿ 35 ಜನನೂ ಅವರೇ ಆದಂಥ ಸ್ವಂತ ಬಿಸ್ನೆಸ್ಸು ಮತ್ತೊಂದು ಇಟ್ಕೊಂಡು ಅವರು ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಇಲ್ಲಿ ಸಂಘಕ್ಕೆ ಒಕ್ಕಲಿ ಸಂಘ ಆಗಿ ಡೈರೆಕ್ಟರ್ ಆಗಿ ಬಂದಿರೋದು. ಯಾರು ದಡ್ರೇನಲ್ಲ ಇಲ್ಲಿ, ಅವರೊಬ್ಬರು ಮಾತ್ರ ಬುದ್ಧಿವಂತ ಅನ್ನೋದು ಫಸ್ಟ್ ಬಿಡಬೇಕು.